ಹಾಯ್ ಎವ್ರಿವನ್. ಸೊ ನಮ್ಮ ಮಮ್ಮಿ ಇವತ್ತು ಮಟನ್ ಚಾಪ್ಸ್ ಮಾಡ್ತಾಯಿದ್ದಾರೆ. ಸೊ ಅವ್ರು ಹೇಗೆ ಮಾಡ್ತಾರೆ ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ. ಸೊ ಒಂದು ಕುಕ್ಕರ್ಗೆ 5 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಳ್ಳಿ, 1/2 ಟೇಬಲ್ ಸ್ಪೂನ್ ಆಫ್ ಟರ್ಮರಿಕ್ ಆ್ಯಂಡ್ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕಿ, ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಇದೆಲ್ಲನೂ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಹಸಿ ವಾಸನೆ ಎಲ್ಲ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಓಕೆನಾ. ಅದಾದಮೇಲೆ ನಾನು ಇಲ್ಲಿ ತೊಗೊತಿರೋದು 1.5 kg ಮಟನ್. ಸೊ ಮಟನ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ನಾನಿಲ್ಲಿ ಬಂದುಬಿಟ್ಟು ಕಲ್ಲುಪ್ಪು ಯೂಸ್ ಮಾಡ್ತಾಯಿಲ್ಲ, ಪುಡಿ ಉಪ್ಪು ಯೂಸ್ ಮಾಡ್ತಾಯಿದ್ದೀನಿ. ಸೊ 3 ಟೇಬಲ್ ಸ್ಪೂನ್ ಆಫ್ ಪುಡಿ ಉಪ್ಪು ಹಾಕ್ಕೊಳ್ಳಿ. ಸೊ ದಪ್ಪಾಗಿರೋ ಸ್ಪೂನಲ್ಲ, ಸಣ್ಣದಾಗಿರೋ ಸ್ಪೂನಲ್ಲಿ. ಸೊ ಮುಂದಕ್ಕೆ ತಿರ್ಗಾ ಬಂದುಬಿಟ್ಟು ಮಸಾಲೆಗೆ ಎಂತಕ್ಕೂ ಸಾಲ್ಟ್ ಹಾಕೋದು ಬೇಡ ಅಂತ, ಸೊ ಅದಕ್ಕೋಸ್ಕರ. ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡಿ 3 ವಿಷಿಲ್ ಕೊಟ್ಕೊಳ್ಳಿ. ಸೊ ನಿಮಗೆ ಮಟನಲ್ಲಿ ನಾನು ಒಂದೇ ಒಂದು ಸಜೆಷನ್ ಕೊಡೋದು, ತುಂಬ ಪರ್ಪಲ್ ಕಲರಲ್ಲಿ ಮತ್ತು ಮೆರೂನ್ ಕಲರ್ ಇರೋ ಮಟನ್ ತೊಗೊಬೇಡಿ. ಯಾವತ್ತಿದ್ರೂ ಲೈಟ್ ಪಿಂಕಲ್ಲಿರೋ ಥರದ್ದು ತೊಗೊಂಡ್ರೆ ಸೊ ಇದೇ ಥರ ಫ್ಲೆಶು ಚೆನ್ನಾಗಿದೆ ಅಂತ ಅರ್ಥ. ನಾನು ಮಸಾಲೆ ಏನೇನು ತೊಗೊತಾ ಅಂದರೆ ಚಕ್ಕೆ ಲವಂಗ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಚಿಲ್ಲಿ ಪೌಡರು, ಅದಾದಮೇಲೆ ಧನಿಯಾ ಪೌಡರು ಮತ್ತು 1 ಸ್ಪೂನು ಪೆಪ್ಪರ್ ಪೌಡರು. ಸೊ ಧನಿಯಾ ಪೌಡರ್ ಬಂದು 2 ಟೇಬಲ್ ಸ್ಪೂನು, ಚಿಲ್ಲಿ ಪೌಡರ್ ಬಂದು 2 ಟೇಬಲ್ ಸ್ಪೂನ್, 1 ಕಪ್ ಆಫ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ತೆಂಗಿನಕಾಯಿ ಮತ್ತು ಈರುಳ್ಳಿ 4, ಅದಾದಮೇಲೆ 4 ಟೊಮೊಟೊ, ಹಸಿಮೆಣ್ಸಿನ್ಕಾಯಿ 20, ಕೊತ್ತಂಬರಿ ಸೊಪ್ಪು, ಇದೆಲ್ಲ ಸೇರಿಕೊಂಡು ಪೇಸ್ಟ್ ಮಾಡ್ಕೊಂಡು ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ನೈಸ್ ಪೇಸ್ಟು, ವೆಲ್ ಪೇಸ್ಟ್ ಆಗಿರಬೇಕು, ಸರಿನಾ. ಸೊ ಪೇಸ್ಟು ಚೆನ್ನಾಗಿದ್ದರೆ ಮಾತ್ರ ಮಸಾಲೆ ಚೆನ್ನಾಗಿರುತ್ತೆ, ಹೋಗೋಗ್ರಾಗಿರಲ್ಲ. ಸೊ ಅದಕ್ಕೋಸ್ಕರ ನಾನೆಲ್ಲ ಪೇಸ್ಟ್ ಮಾಡಿಕೊಂಡು, ಸೊ ಆದಷ್ಟು ಸಾಫ್ಟ್ ಪೇಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾರೆ, ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನ ಯೂಟ್ಯೂಬ್ ಚಾನಲ್ ರಚಿತಾ ಸುಮನ್ಗೆ ಫಾಲೋ ಮಾಡಿ. ಇವಾಗ ಇನ್ನೊಂದು ಪಾತ್ರೆಯಲ್ಲಿ ಬಂದುಬಿಟ್ಟು ಏನಿಲ್ಲ ಅಂದರೂ 8 ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡ್ಮೇಲೆ ಅರ್ಧ ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳಿ. ಅದಾದಮೇಲೆ ನಾವು ಏನು ಪೇಸ್ಟ್ ಮಾಡ್ಕೊಂಡಿದ್ವೋ 1 by 1 ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಮಟನ್ ಏನೇನು ಬೇಯಿಸಿದ್ವೋ ಅದಷ್ಟನ್ನು ಕಂಪ್ಲೀಟಾಗಿ ಇಲ್ಲಿಗೆ ಹಾಕಿ ಏನಿಲ್ಲ ಅನ್ನೋ ಮ್ಯಾಕ್ಸಿಮಮ್ ಒಂದು 20 ಮಿನಿಟ್ಸ್ ಚೆನ್ನಾಗಿ ಬೇಯಕ್ಕೆ ಬಿಡಿ, ಹಸಿ ವಾಸನೆ ಹೋಗೋ ತನಕ. ಸೊ ನಿಮಗೆ ಚಾಪ್ಸ್ ರೆಡಿ ಆಗುತ್ತೆ. ಸೊ ಸಾಂಬಾರು ಥರ ಬೇಕಾ ಮತ್ತು ಲೈಟಾಗಿ ಚಾಪ್ಸ್ ಥರನೇ ಬೇಕಾ, ಅದು ನಿಮಗೆ ಡಿಪೆಂಡ್ ಆಗುತ್ತೆ, ನೀವು ಎಷ್ಟು ನೀರು ಹಾಕ್ಕೊಬೇಕು ಅಷ್ಟು. ಸೊ ನಾವಿಲ್ಲಿ ಸ್ವಲ್ಪ ಲೈಟಾಗಿ ಹಾಕ್ಕೊಂಡಿದ್ದೀವಿ, ಸೊ ಚಾಪ್ಸ್ಗೆ ಪ್ರಿಪೇರ್ ಆಗುತ್ತೆ. ಸೊ ನೀವು 20 ಮಿನಿಟ್ಸ್ ಆದಾದಮೇಲೆ ಚೆಕ್ ಮಾಡಿ. ಸೊ ಮಟನ್ ಈಸ್ ರೆಡಿ. ಸೊ ಇದೇ ಥರ ವೀಡಿಯೋಸ್ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್ ರಚಿತಾ ಸುಮನ್.